ನೋಡಿ ನೀವಿಬ್ರನ್ನ ಕೆದಕಿದಕ್ಕೆ ಇಷ್ಟೆಲ್ಲ ಆಚೆ ಬಂತು. 9th ಸ್ಟ್ಯಾಂಡರ್ಡ್ ಹುಡುಗ 2nd ಸ್ಟ್ಯಾಂಡರ್ಡ್ ಹುಡುಗಿಯನ್ನ ರೇಪ್ ಮಾಡಿದಾನ. ಹೌದು ನಾನು ರೇಪ್ ಮಾಡಿದೀನಿ, ಹ್ಯಾಂಗ್ ಮಾಡ್ಕೋತೀರಾ ಮಾಡ್ಕೊಳ್ಳಿ ಅಂತ ಹೇಳ್ತಾನೆ ಅಂತಂದ್ರೆ, ನೀವು ಕೇಳಿದ್ರಿ ನನ್ನ ಎಕ್ಸ್ಪೀರಿಯನ್ಸ್ ಏನು, ಏನಾಯ್ತು ಶೂಟಿಂಗ್ ಟೈಮ್ ಅಲ್ಲಿ ಅಂತ ಹೇಳಿದ್ರೆ, ಶೂಟಿಂಗ್ ಟೈಮ್ ಅಲ್ಲಿ ಅದೇ ನಾನು ನೈಟ್ ಸುಮಾರು 1 ಗಂಟೆ ಆಗಿತ್ತು. ಆಪಲ್ ಕಟ್ ಶೂಟ್ ಮುಗಿಸ್ಕೊಂಡು ಡಿಸ್ಕಷನ್ ಎಲ್ಲ ಮುಗಿಯೋ ಅಷ್ಟ್ರಲ್ಲಿ 1 ಗಂಟೆ ಆಯ್ತು. ನಾನು 2 ವೀಲರ್ ಅಲ್ಲಿ ಹೋಗ್ತಾ ಇದ್ದೆ. ಸ್ವಲ್ಪ ದೂರ ಇವ್ರು ಬಂದ್ರು. ಆದ್ಮೇಲೆ ನನ್ನ ನಮ್ಮನೆಗೆ ಹೋಗ್ಬೇಕಾದ್ರೆ ತುಂಬಾ ಕತ್ಲೆ. ನಂಗ್ ಎಷ್ಟೇ ಧೈರ್ಯ ಇರ್ಬೋದು, ಎಷ್ಟೇ ಇದ್ ಮಾಡ್ಬೋದು, ಆ ನಿಮಿಷಕ್ಕೆ ನಿಮಗೆ ಏನಾಗತ್ತೆ ಅಂತಂದ್ರೆ ಅಷ್ಟು ಜನ ಬಂದ್ಬಿಟ್ರೆ ಇಮಿಡಿಯೇಟ್ ಏನು ಮಾಡಕ್ಕಾಗಲ್ಲ. ನಾನು ಕಾಳಿಯಮ್ಮನ್ ತುಂಬಾ ನಂಬ್ತೀನಿ. ಕಾಳಿಯಮ್ಮನ್ ಮಂತ್ರ ಹೇಳ್ಕೊಂಡು ಇಲ್ಲಿಂದ ಅಷ್ಟು ದೂರ ಹೇಳ್ಕೊಂಡು ಹೆಂಗ್ ಓಡಿಸ್ಕೊಂಡು ಹೋಗಿದೀನಿ ಅಂದ್ರೆ 2 ವೀಲರ್ ಅಲ್ಲಿ. ನಮ್ಮಮ್ಮ 10 ಕಾಲು, ಎಲ್ಲಿದ್ಯಾ 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 ಎಲ್ಲಿದ್ಯಾ. ಯಾಕೆಂದ್ರೆ ನಮ್ಮಮ್ಮಂಗ್ ಗೊತ್ತು ಇದು ಸೇಫ್ ಅಲ್ಲ, ನಾವಿರೋದ್ ಸೇಫ್ ಸೊಸೈಟಿಲಿ ಇಲ್ಲ. ಬಟ್ ನಾನೇನ್ ಹೇಳ್ತೀನಿ ಅಂತಂದ್ರೆ ಧೈರ್ಯವಾಗಿರ್ಬೇಕಷ್ಟೇ. ಈ ಧೈರ್ಯ ನಾವ್ ಸಿನಿಮಾಗಳಲ್ಲಿ ತೋರಿಸ್ತೀವಿ, ಹೆಣ್ಮಕ್ಳು ಸೇಫ್ ಮಾಡಕ್ ಹೀರೋ ಬಂದ್ ಹೊಡಿತಾನೆ. ಅದ್ ನಮ್ಮ ದಿನನಿತ್ಯದಲ್ಲಿ ಯಾರು ಬರ್ತಾರೆ, ಯಾರು ಬರಲ್ಲ. ನಾವು ಧೈರ್ಯವಾಗಿರ್ಬೇಕು. ಆಮೇಲೆ ಗಂಡ್ ಮಕ್ಳುನು ಬೇರೆ ಹೆಣ್ಮಕ್ಳನ್ನ ತನ್ನ ತಾಯಿ ತನ್ನ ತಂಗಿ ತರಾನೇ ನೋಡಿದ್ರೆ ಒಳ್ಳೇದು. ಈಗ ನಾನ್ ಏನ್ ಕೇಳ್ತೀನಿ, ನನ್ನ ಎಕ್ಸ್ಪೀರಿಯನ್ಸ್ ನೀವು ಕೇಳಿದಾಗ ನಿಮ್ಮ ಪ್ರಶ್ನೆಗೆ ನಾನು ಉತ್ತರ ಕೊಟ್ಟಿದ್ದೀನಿ. ರಿಯಲ್ ಹೀರೋ ಆಗೋಕೆ ಕೆಲವೊಂದು ವಿಚಾರಗಳು ನೀನ್ ನಮ್ಗೆ ಹೇಳಲೇಬೇಕು. ಯಾಕಂದ್ರೆ ನಿನ್ಗೆ ಚೆನ್ನಾಗ್ ಗೊತ್ತು ಹೆಣ್ಮಕ್ಳ ಬಗ್ಗೆ, ಅವ್ರ ಬಗ್ಗೆ ನಿನ್ಗೆ ಒಳ್ಳೆ ಅಭಿಪ್ರಾಯ ಇದೆ, ನಮಗ್ ಗೊತ್ತು. ಯಾಕಂದ್ರೆ ನಮ್ಮ ಹುಡುಗ ಅಂತ ನಾನು ಹೇಳ್ತಾ ಇಲ್ಲ, ಆನೆಸ್ಟ್ಲಿ ಸ್ಪೀಕಿಂಗ್ ನಿನ್ಗೆ ಒಳ್ಳೆ ಮನೆತನದಿಂದ ಬಂದಿರೋ ಒಂದು ಹುಡುಗ ಆಗಿರೋದ್ರಿಂದ ನಾನು ನಿನ್ಗೆ ಧೈರ್ಯವಾಗಿ ಕೇಳ್ತೀನಿ. ನೀನ್ ಇದ್ರ ಬಗ್ಗೆ ನೀನೇನಾದ್ರೂ ಅವ್ರಿಗೆ ಮಾಡ್ಬೇಕು ಅಂತ ಚಾನ್ಸ್ ಕೊಟ್ರೆ ನೀನು ಅವ್ರಿಗೆ ರೇಪ್ ಮಾಡಿದ್ರಲ್ಲ, ರೇಪಿಸ್ಟ್ಗೆ ನೀನ್ ಏನ್ ಮಾಡ್ಬೋದು, ಏನ್ ಶಿಕ್ಷೆ ಕೊಡ್ಬೋದು ಅಂತ ನಿನಗೆ ಕುದೀತಾ ಇದೆ ಇವಾಗ. ನಮ್ಗಿಂತ ಹೆಚ್ಚು ನೀನ್ ಕುದಿಲೇಬೇಕು. ಖಂಡಿತ. ಯಾಕೆಂದ್ರೆ ಎಲ್ಲಾ ಹೆಣ್ಮಕ್ಳುನು ತುಂಬಾ ಕಷ್ಟದಿಂದ ಒಂದು ಜೀವನ ಕಟ್ಕೊಳಕ್ಕೆ ಬಂದಿರ್ತಾರೆ ಬ್ಯಾಂಗ್ಳೂರ್ಗೆ. ಬ್ಯಾಂಗ್ಳೂರ್ ನೋಡಿ, ಸುಮಾರು ಕಡೆ PG ಸುಮಾರು ಜನ ಹೆಣ್ಮಕ್ಳಿದ್ದಾರೆ. ಎಲ್ಲೆಲ್ಲಿಂದ ಬಂದು ಜೀವನ ಕಟ್ಕೊಬೇಕು, ನನ್ನ ತಂದೆ ತಾಯಿನ, ಅಕ್ಕ ತಂಗಿರ್ನ, ತಮ್ಮಂದಿರ್ನ ಚೆನ್ನಾಗಿ ನೋಡ್ಕೊಬೇಕು ಅಂತ ಬಂದಿರ್ತಾರೆ. ಬಟ್ ಅವ್ರ ಮೇಲೆ ತುಂಬಾ ರೇಪ್ಗಳಾಗ್ತಿದೆ. ಖಂಡಿತವಾಗ್ಲೂ ನೀವು ಪ್ರಶ್ನೆಗೆ ನನ್ನ ಉತ್ತರ ಏನಂದ್ರೆ, ಅದ್ ಯಾರೇ ಆಗಿರ್ಲಿ, ಒಬ್ಬ ಪೊಲಿಟಿಷಿಯನ್ ಮಗ ಆಗಿರ್ಲಿ, ಸಾಮಾನ್ಯ ಮನುಷ್ಯ ಆಗಿರ್ಲಿ, ಯಾರೇ ಆಗಿರ್ಲಿ, ಕೋಟ್ಯಾಧೀಶ್ವರನೇ ಆಗಿರ್ಲಿ, ಶೂಟ್ ಮಾಡ್ತೀನಿ ಅಂತಾನೆ ಹೇಳ್ತೀನಿ. ಶಿಕ್ಷೆ ಬೇಕು. ಕಾನೂನು ಎಲ್ಲರಿಗೂ ಒಂದೇ. ಹೌದು, ನನಗಾಗ್ಲಿ, ನಿಮ್ಗಾಗ್ಲಿ, ಇನ್ನೊಬ್ಬಂಗಾಗ್ಲಿ, ಮತ್ತೊಬ್ಬಂಗಾಗ್ಲಿ, ಸೂಪರ್ ಸ್ಟಾರ್ಗಾಗ್ಲಿ, ಯಾರಿಗೆ ಕಾನೂನು ಒಂದೇ. ತಪ್ಪು ಮಾಡಿದ್ರೆ ಶಿಕ್ಷೆ ಆಗ್ಬೇಕು. ಬಟ್ ಈ ತರ ಮಾಡಿರೋರಿಗೆ ಚಿತ್ರಿಂಸೆ ಕೊಟ್ಟೆ ಸಾಯಿಸ್ಬೇಕು ಅಂತ ನಾ ಹೇಳಕ್ ಇಷ್ಟಪಡ್ತೀನಿ. ಯಾಕೆಂದ್ರೆ ತುಂಬಾ ನೋವಾಗುತ್ತೆ. ನಿಮ್ ನೋವುಗಳನ್ನ ನನಗೆ ತೋಡ್ಕೊಂತ ಇರ ಅಂದ್ರೆ ಈ ತರ ಸುಮಾರು ಜನ ಹೆಣ್ಮಕ್ಳಿದ್ದಾರೆ. ಬಟ್ ಹೇಳ್ಕೊಳಕ್ ಆಗಲ್ಲ. ಟು ಬಿ ಫ್ರಾಂಕ್, ನಾನು ಭಯ, ಮರ್ಯಾದೆ ಪ್ರಶ್ನೆ ಅನ್ಸ್ತಾರೆ. ನೀವ್ ಹೇಳಿದ್ರೆ ಓಕೆ. ಇವಾಗ ನನ್ಗೆ ಎಕ್ಸಾಂಪಲ್ ಮಾರೇನಹಳ್ಳಿಲಿ ಒಂದು ಹೆಣ್ಮಗು ಮೇಲೆ ರೇಪ್ ಆಯ್ತು, ಅದು ಹಾಗೆ ಇದಾಗೋಯ್ತು. ಬಟ್ ಅವ್ರು ಮುಚ್ಚೋಯ್ತು. ಬಟ್ ಆಚೆನೆ ಬರ್ಲಿಲ್ಲ ಆ ಮಗು. ಅದೇ ಫೇಸ್ ಮಾಡಕ್ ಆಗಲ್ಲ. ಧೈರ್ಯ ಇಲ್ಲ, ದುಡ್ಡು ಬೇಕು. ಆಮೇಲೆ ನಿಮ್ಗೆ ಎದುರಿಸಿದ್ದಾರೆ, ಮುಚ್ಚಾಕ್ತೀನಿ, ಇಲ್ಲ ನಿಮ್ ಮಗು ಮೇಲೆ ಆಸಿಡ್ ಹಾಕ್ತೀನಿ ಅಂತ ಎದುರಿಸಿದ್ದಾರೆ. ಚಿಕ್ಕ ಮಗು ಮೇಲೆ, ಒಂದು 18 ವರ್ಷ. ಆ ಮಗುಗೆ ಜೀವನ ಆಗ ಶುರು ಆಗಿದೆ. ಒಂದ್ ಕಳ್ಕೊಂಡಿರ್ತೀವಿ, ಇನ್ನೊಂದ್ ಕಳ್ಕೊಬಾರ್ದು. ಆ ನೋವಲ್ಲಿ ಬೇಡವೇ ಬೇಡ. ಅವ್ರು ಊರೇ ಬಿಟ್ಟು ಹೊಟ್ಟೋದ್ರು. ಈ ತರ ಸುಮಾರು ಇನ್ಸಿಡೆಂಟ್ಸ್ ಆಗಿದೆ. ಕೆಂಗೇರಿಲ್ ಆಗಿದೆ, ನಿಮ್ಗೆ ಬಾಗೇಪಲ್ಲಿಲ್ ಆಗಿದೆ, ನಮ್ ಬ್ಯಾಂಗ್ಳೂರ್ ಸರೌಂಡಿಂಗ್ ಕೋರಮಂಗಲಲ್ಲಿ ಆಗಿದೆ, ದೊಡ್ಡಬಳ್ಳಾಪುರಲ್ಲಿ ಆಗಿದೆ. ನೀವ್ ಹೇಳಿದ್ರ ಪಾರ್ಲೆ ಫ್ಯಾಕ್ಟ್ರಿ ಹಿಂದೆಗಡೆನೆ ಆಗಿದೆ. ಬಟ್ ಯಾರು ಮುಂದೆ ಬರ್ತಾ ಇಲ್ಲ. ನನಗೆ ಒಬ್ಬ ಕಾಮನ್ ಮ್ಯಾನ್ ಆಗಿ ನನಗೆ ಕೇಳಿ ನೋಡಿರೋದು, ಎದುರುಗಡೆ ನೋಡಿರೋದನ್ನ ಈ ತರ ಸುಮಾರು ಆಗಿದೆ. ಬಟ್ ಯಾರು ಧೈರ್ಯವಾಗಿ ಮುಂದೆ ಬರ್ತಿಲ್ಲ. ಯಾಕೆಂದ್ರೆ ನನ್ ಮೂಗಿಗೆ ತೊಂದರೆ ಆಗುತ್ತೋ, ನನ್ ಮಗುಗೆ ಯಾರು ಗಂಡ್ ಸಿಗಲ್ಲ, ಇವೆಲ್ಲ ಲೆಕ್ಕಾಚಾರ ಹಾಕ್ತಾರೆ. ಕೆಲ್ಸ ಕೊಡಲ್ಲ, ಕೆಟ್ಟದಾಗ ನೋಡ್ತಾರೆ. ಇದು ಹುಡುಗಿ ರೇಪ್ ಆಗಿದೆ, ನೆಕ್ಸ್ಟ್ ನನ್ನ ಅದೇ ಆ ಮಗುನು ರೇಪ್ಗೆ ನೆಕ್ಸ್ಟ್ ಕರೀತಾರೆ, ಒಂದು ಅಡ್ವಾಂಟೇಜ್ ತಗೊಂತಾರೆ. ಈ ತರ ಯಾವುದೇ ಕಾರಣಕ್ಕೂ ಬರ್ತಾ ಇಲ್ಲ. ಇನ್ನೊಂದು ಕ್ವಶನ್ ಕೇಳ್ತೀನಿ. ಮೊನ್ನೆ ಊರ್ವಶಿ ಥಿಯೇಟರ್ ಅಲ್ಲಿ ಅವಳು ಟಾಯ್ಲೆಟ್ ಹೋಗಿದ್ದಾಗ ಮೊಬೈಲ್ ಫೋನ್ ಇಟ್ಟು ರೆಕಾರ್ಡ್ ಮಾಡಿದಾರೆ ಹುಡುಗರು. ಇದ್ರ ಬಗ್ಗೆ ಯಾವ್ದು ಅಲ್ಲ, ವಾಶ್ರೂಮ್ ಹೋಗೋದನ್ನು ವಿಡಿಯೋ ಇಟ್ಕೊಂಡು ಇವ್ರು ಏನ್ ಮಾಡ್ತಾರೆ. ಬಟ್ ಅವ್ನ ಮನಸ್ಥಿತಿ ಅರ್ಥ ಮಾಡ್ಕೊಳ್ಳಿ. ಹೆಂಗಸರು ವಾಶ್ರೂಮ್ ಹೋಗಿ ಮೊಬೈಲ್ ಇಟ್ಟಿದ್ದಾನೆ ಅಂದ್ರೆ ಅವ್ನ್ ಯಾವ ತರ ಮನಸ್ಥಿತಿ ಅರ್ಥ ಮಾಡ್ಕೊಳ್ಳಿ. ಬಟ್ ಅದನ್ನ ಅಲ್ಲಿ ಎಲ್ಲಿ ಏನಾದ್ರು ಅಂತಾನು ಗೊತ್ತಿಲ್ಲ. ಅದು ಟಿವಿಲಿ ತೋರ್ಸಿದ್ರು, ಮುಗೀತು. ಅವ್ನ್ ಏನ್ ಮಾಡಿದ್ರು, ಶಿಕ್ಷೆ ಕೊಟ್ರ, ಹೊಡೆದ್ರ, ಏನು ಗೊತ್ತಿಲ್ಲ. ಓಪನ್ ಆಗಿ ರೇಪ್ ಮಾಡ್ತಿದಾರೆ. ಅವ್ನ್ ಇನ್ಫ್ಯಾಕ್ಟ್ ಅವ್ನ್ ಕೊಟ್ಟಿರೋ ಸ್ಟೇಟ್ಮೆಂಟ್ ಬಗ್ಗೆ ನೋಡಿದ್ರೆ ನೀವು, ಹೌದು ನಾನ್ ರೇಪ್ ಮಾಡಿದೀನಿ, ಹ್ಯಾಂಗ್ ಮಾಡ್ಕೋತೀರಾ ಮಾಡ್ಕೊಳ್ಳಿ ಅಂತ ಹೇಳ್ತಾನೆ ಅಂತಂದ್ರೆ ನಮ್ಮ ಒಂದು ದೇಶ ಯಾವ ಸ್ಥಿತಿಗೆ ಬಂದಿದೆ. ನನ್ನ ಪ್ರಕಾರ ನಾನು ಯಂಗ್ಸ್ಟರ್ಸ್ ಆಗಿ ಎಲ್ಲಾ ಯಂಗ್ಸ್ಟರ್ಸ್ ಹೇಳೋದು, ಅವ್ನ ಹ್ಯಾಂಗ್ ಮಾಡ್ಬಾರ್ದು. ಅವ್ರ ಪರವಾಗಿ ಮಾತಾಡ್ತಾ ಇದ್ದೀನಿ, ಎಲ್ಲಾ ಯಂಗ್ಸ್ಟರ್ಸ್ ಪರವಾಗಿ ನಾ ಮಾತಾಡ್ತೀನಿ. ಅವ್ನ ಹ್ಯಾಂಗ್ ಮಾಡ್ಬಾರ್ದು. ಆ ಹುಡುಗಿಗೆ ಯಾವ ತರ ಚಿತ್ರಿಂಸೆ ಕೊಟ್ಟಿ ಮಾಡಿದ್ನೋ ಪ್ರತಿನಿತ್ಯ ಆ ಮನುಷ್ಯನಿಗೆ
ಚಿತ್ರಿಂಸೆ ಕೊಟ್ಟೆ ನರಳಿಸೆ ಸಾಯಿಸ್ಬೇಕು ಅನ್ನೋದು ನನ್ನ ಅನಿಸಿಕೆ. ಒಂದ್ಸರಿ ಯಾಕೆಂದ್ರೆ ಸಾಯ್ಸಿದ್ರೆ ಜೀವ ಹೋಗ್ಬಿಡುತ್ತೆ, ಪಟ್ಟಂತ ಹೋಗ್ಬಿಡುತ್ತೆ. ಆತರ ಆಗ್ಬಾರ್ದು. ಅವ್ನು ನಿಜ. ಎಷ್ಟು ತೊಂದರೆ ಮಾಡಿದಾನೆ, ಆ ಹೆಣ್ಮಗ್ ಎಷ್ಟು ಚಿತ್ರಿಂಸೆ ಕೊಟ್ಟು ರೇಪ್ ಮಾಡಿದಾನೆ, ಅದೇ ರೀತಿ ಅವನಿಗೂನು ಪ್ರತಿನಿತ್ಯ ಚಿತ್ರಿಂಸೆ ಕೊಡ್ಲೇಬೇಕು. ಅಂತ ಅವಾಗ್ಲೇ ಗೊತ್ತಾಗೋದು, ಇಲ್ಲ ಬದಲಾಗಲ್ಲ. ಅದೇ, ನಿಮ್ ನೋವು ಬೇರೆ ಗೊತ್ತಾಗ್ಲಿ ಅಂತ. ನಿಮ್ಗೆ ಬೇರೆ ಕಂಟ್ರೀಸ್ ಅಲ್ಲಿ ರೇಪ್ ಅಲ್ಲ, ಒಂದು ಚಿಕ್ಕದು ಪೆನ್ ಏನ ಕದ್ದಿದ್ರೆ ಅವ್ನಿಗೆ ಏನ್ ಶಿಕ್ಷೆ ಕೊಡ್ಬೇಕು ಅದನ್ನ ಕರೆಕ್ಟ್ ಆಗಿ ಟ್ರಾನ್ಸ್ಪರೆಂಟ್ ಆಗಿ ಮಾಡ್ತಾ ಇದಾರೆ. ಬಟ್ ಇಲ್ಲಿ ಆಗ್ತಿಲ್ಲ. ಇಲ್ಲಿ ಅವ್ನ್ ಜೈಲ್ ರೇಪ್ ಮಾಡ್ದ ಅಂತ ಹೇಳಿದ್ರೆ ಜೈಲಿಗೆ ಹೋಗ್ತಾನೆ, ಹೌದು ತಿಂಗಳ ಕೋರ್ಟಿಗೆ ಬರ್ತಾನೆ, ಹೌದು 3 ಹೊತ್ತು ಊಟ ಹಾಕ್ತಾರೆ, ನೆಮ್ಮದಿಯಾಗಿರ್ತಾನೆ. ಆ ಟೈಮ್ ಬಂದಾಗ ಬಿಡ್ಸ್ಕೊಂಡು ಆಚೆ ಅಷ್ಟೇ, ಬರ್ತಾನೆ. ಸಿಂಪಲ್. ಹ್ಮ್. ಅದೇ ಆಗ್ತಿರೋದು. ಹೌದು ಆ ನಿಮ್ಗೆ ಹೆಣ್ಮಗು ಬಗ್ಗೆ ಯಾರು ಕೇರು ಮಾಡ್ತಿಲ್ಲ. ಹೌದು. ಎಲ್ಲಾ ಧ್ವನಿಯಾಗಿ ಮಾತಾಡ್ತಾರೆ, ಎಲ್ಲಾ ಮಾತಾಡ್ತಾರೆ. ಬಟ್ ನೆಕ್ಸ್ಟ್ ಸ್ವಲ್ಪ ದಿನ ಬಿಸಿನಲ್ಲಿ ಆ ಬಿಸಿಲು ಮಾತಾಡ್ತಾ ಇದಾರೆ ಅಷ್ಟೇ. ಬಟ್ ತಣ್ಣಗಾದ್ಮೇಲೆ ಬಿಟ್ಟೇ ಏನು ಬಿಟ್ರು. ಆಗ್ತಿಲ್ಲ. ಇವತ್ತು ಒಂದ್ ರೇಪ್ ಆಯ್ತು ಅಂದ್ರೆ 1 ತಿಂಗಳು ಅದನ್ನೇ ಮಾಡ್ತಾರೆ, ಎಲ್ಲಾ ಮಾತಾಡ್ತಾರೆ, ಎಲ್ಲಾರು ಕಿರ್ಚಾಡ್ತಾರೆ, ಬಂದ್ ಮಾಡ್ತಾರೆ, ಬೆಂಕಿ ಹಚ್ತಾರೆ. ಬಟ್ ನೆಕ್ಸ್ಟ್ ಏನು? ಹೌದು. ಅವ್ರ ತಂದೆ ತಾಯಿ ಏನ್ ಮಾಡ್ಬೇಕು, ಆ ಮಗು ಏನ್ ಮಾಡ್ಬೇಕು, ಅದ್ ಯಾರು ಹೇಳ್ತಿಲ್ಲ. ಹೌದು. ಈಗ ಏನಂತಂದ್ರೆ ಇವಾಗ ನೀವು ಇನ್ಸಿಡೆಂಟ್ಸ್ ಏನ್ ಹೇಳ್ತಾ ಇದೀರಾ, ಮಗು ಮೇಲೂ ಹಾಗೆ 9th ಸ್ಟ್ಯಾಂಡರ್ಡ್ ಹುಡುಗ ಹ್ಮ್. 2nd ಸ್ಟ್ಯಾಂಡರ್ಡ್ ಹುಡುಗಿಯನ್ನ ರೇಪ್ ಮಾಡಿದಾನಂತೆ. ಯಪ್ಪ. ಇನ್ನು ಎಲ್ಲಿ ಬಿಡ್ತೀರಾ ನೀವು? ಯಾರನ್ನ ನಂಬ್ತೀರಾ? ಯಾರು ಜಾಗ ನಂಬೋಂಗಿಲ್ಲ. ನೋಡಿ, ನೀವಿಬ್ರನ್ನ ಕೆದಕಿದಕ್ಕೆ ಇಷ್ಟೆಲ್ಲ ಆಚೆ ಬಂತು. ಬಟ್ ನಿಮ್ ಮನ್ಸ್ ಬಿಚ್ಚಿ ಮಾತಾಡಿದ್ರಿ, ನಿಮ್ ನೋವ್ನ ತೋಡ್ಕೊಂಡ್ರಿ. ನಾವ್ ರಿಕ್ವೆಸ್ಟ್ ಮಾಡದೆ ಹೇಳಿ ಮಾಂತ್ ಕೇಳಿದಕ್ಕೆ ನೀವ್ ಹೇಳ್ಕೊಂಡ್ರಿ. ಬಟ್ ನಿಮ್ಗೆ ಆಚೆಯಲ್ಲೂ ಹೇಳಕ್ ಆಗ್ತಿಲ್ಲ. ಹೆಣ್ಮಕ್ಳು ಆತರ ಹೇಳ್ಕೊಬೇಕು. ಬಂದ್ ಹೇಳ್ಕೊಂಡಾಗ ಯಾರ ಧೈರ್ಯ ಬರ್ತಾರೆ, ಹೌದು, ಅದೇ ಮಾತಾಡಕ್ ನಾನು ಧೈರ್ಯ ಹೇಳೋದು. ಬಂದಾಗ 100% ಬರ್ತಾರೆ ಯಾರಾದ್ರು. ಈಗ ನಾವು ಮಾತಾಡೋದ್ರಿಂದ ಪ್ರಯೋಜನ ಆಗ್ಬೇಕು. ನನ್ ತಂದೆ ಒಂದೇ ಹೇಳ್ಕೊಟ್ರು, ಧೈರ್ಯವಾಗಿರು, ಧೈರ್ಯವಾಗಿ ಫೇಸ್ ಮಾಡು. ನನ್ ತಂದೆ ಒಂದ್ ಮಾತು ಹೇಳ್ತಿದ್ರು, ನೀನ್ ಹೆಂಗ್ ಹೋಗ್ತೀಯ ಹಂಗ್ ಬರ್ತೀಯ ಅನ್ನೋ ನಂಬಿಕೆ ನನಗಿದೆ. ಧೈರ್ಯವಾಗಿರು, ಮಾತು, ಧೈರ್ಯವಾಗಿರು ಅಷ್ಟೇ ಹೇಳೋದು. ಬಟ್ ನಾನ್ ಹೇಳೋದು, ನಿಮಗೆ ಒಂದು ಹೆಣ್ಣು ಅಂತಂದ್ರೆ ಇಷ್ಟು ಕೀಳು ಮಟ್ಟಕ್ಕೆ ಹೋಗ್ಬಾರ್ದು. ಗೊಂಬೆ ಅನ್ಕೊಂಡ್ಬಿಟ್ಟಿದ್ದಾರೆ. ನಾ ಆಗ್ಲೇ ಹೇಳ್ದೆ, ನೀವಿಬ್ರನ್ನ ಕರ್ನಾಟಕದಲ್ಲಿ ಎಷ್ಟು ಜನ ಹೆಣ್ಮಕ್ಳಿದಾರೋ ಆ ಧ್ವನಿಯಾಗಿ ನೀವಿಬ್ರು ಮಾತಾಡ್ಸ್ತಾ ಇದೀನಿ ಅಷ್ಟೇ. ಅದೊಂದು ಸಂತೋಷ. ಬಟ್ ಈ ತರ ನೀವ್ ಹೇಳಿದ್ರಲ್ಲ, ಸುಮಾರು ಅವ್ರಿಗೆ ಆಗಿರುತ್ತೆ. ಬಟ್ ಹೇಳ್ಕೊಳಕ್ ಆಗ್ತಾರಲ್ಲ, ಹೌದು. ಒಬ್ರೆ ಕೊರಗ್ತಾರೆ, ಡಿಪ್ರೆಷನ್ಗೆ ಹೋಗ್ಬಿಡ್ತಾರೆ. ಹೌದು. ಸುಮಾರು ಜನ ಸೂಸೈಡ್ ಮಾಡ್ಕೊಂಡಿದ್ದಾರೆ. ಎಷ್ಟೋ ಈ ತರ ಇನ್ಸಿಡೆಂಟ್ ಆಗಿದೆ. ಬಟ್ ನ್ಯಾಯ ಸಿಗ್ತಾ ಇಲ್ಲ. ಅದಕ್ಕೆ ಯಾರು ಮುಂದೆ ಬರಲ್ಲ ಅದೇ ಹೇಳ್ಕೊಳಕ್ಕೆ. ಹೇಳ್ಕೊಬೇಕು. ಯಾಕಂದ್ರೆ ಈ ತಪ್ಪಾದಾಗ ಗೊತ್ತಾಗ್ಬೇಕು, ಸಮಾಜಕ್ಕೆ ಗೊತ್ತಾಗ್ಬೇಕು. ಎಲ್ಲಾ ಗಂಡಸರು ಒಂದೇ ತರ ಇಲ್ಲ. ಹೌದು. ಕೆಲವು ಜನ ಅದನ್ನ ನಾನು ಕೆಟ್ಟ ಹುಳ ಅಂದನ ಹುಳಗಳನ್ನ ತೆಗೆದಾಕ್ಬೇಕು. ಹೌದು. ಇವಾಗ ಆಮೇಲೆ ಹೆಣ್ಮಕ್ಳಿಗೆ ನ್ಯಾಯ ಸಿಗ್ಬೇಕು. ನಮ್ಮ ಹೆಣ್ಮಕ್ಳು, ನಮ್ಮನೆ ಹೆಣ್ಮಕ್ಳು, ಹೆಣ್ಮಕ್ಳೇ. ಹೌದು, ಸತ್ಯ. ಸೊ ಹಾಗಾಗಿ ಹೆಣ್ಮಕ್ಳು ನ್ಯಾಯ ಸಿಗ್ಬೇಕು. ನಿಮಗ್ ನ್ಯಾಯ ಸಿಗೋದು ಯಾವಾಗ ಗೊತ್ತಾ? ಹ್ಮ್. ಒಬ್ಬ ರೇಪಿಸ್ಟಿಗೆ ನಾನು ಅದೇ ಹೇಳಿ ಅದ್ ಏನ್ ಶಿಕ್ಷೆ ಕೊಡ್ತೀರಾ ಬೇಗ ಬರ್ಬೇಕು. ಇಲ್ಲಿ ರೇಪ್ ಮಾಡವನೆ ಗುರು, ಅವನ್ ಯಾಕೆ ಬಿಡ್ತಾ ಇದ್ದೀರಾ ನೀವು? ಕಣ್ಣು ಮುಂದೆ ಮಾಡವನಲ್ಲ ಅವನು. ಮತ್ತೆ ಅವನು ಬೆತ್ತಲೆ ಫೋಟೋ ಕಳ್ಸಿದಾನೆ ಗುರು, ಯಾರು ಕೋಪ ಬರೋದಿಲ್ಲ?